ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಶ್ರೀಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಎರಡನೇ ಅಧ್ಯಾಯದ ಮೊದಲನೆಯ ವಲ್ಲಿಯ 13ನೆಯ ಮಂತ್ರ. ಅಂಗುಷ್ಠಮಾತ್ರ ಪುರುಷೋ ಜ್ಯೋತಿರಿವಾಧೂಮಕಃ ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ ಸ ಉಷ್ವಃ ಏತದ್ವೈತತ್. ಅಂಗುಷ್ಠ ಮಾತ್ರನಾದಂತಹ ಪುರುಷನು ಹೊಗೆಯಿಲ್ಲದ ಜ್ಯೋತಿಯಂತೆ ಇರ್ತಾನೆ. ಭೂತಕ್ಕೂ ಭವಿಷ್ಯತ್ತಿಗೂ ಆತ ಒಡೆಯನಾಗಿರ್ತಾನೆ. ಈಗಲೂ ಆತ ಇದ್ದಾನೆ, ನಾಳೆಯೂ ಆತ ಇದ್ದಾನೆ. ಆ ಯಾವ ಸ್ವರೂಪ ಇದೆಯೋ ಅದೇ ಆತ್ಮಸ್ವರೂಪ ಹೇಳುವಂತಹ ಮಂತ್ರದ ತಾತ್ಪರ್ಯವನ್ನು ನಾವು ಹಿಂದೆಯೇ ಆಲಿಸಿದ್ದೇವೆ. ಇದರ ಭಾಷ್ಯ ಭಾಗವನ್ನು ನೋಡೋಣ. ಕಿಂಚ ಅಂಗುಷ್ಠಮಾತ್ರ ಪುರುಷಃ ಜ್ಯೋತಿರಿವ ಅಧೂಮಕಃ ಅಧೂಮಕಂ ಇತಿ ಯುಕ್ತಂ ಜ್ಯೋತಿಃಪರತ್ವಾತ್ ಯಸ್ತೇವಂ ಲಕ್ಷಿತೋ ಯೋಗಿಭಿರ್ಹೃದಯೇ ಈಶಾನಃ ಭೂತಭವ್ಯಸ್ಯ ಸ ಏವ ನಿತ್ಯಃ ಕೂಟಸ್ಥಃ ಅದ್ಯ ಇದಾನೀಂ ಪ್ರಾಣಿಷು ವರ್ತಮಾನಃ ಸ ಉಷ್ವೋಪಿ ವರ್ತಿಷ್ಯತೆ ನಾಣ್ಯಸ್ತತ್ಸಮೋನ್ಯಶ್ಚ ಜನಿಷ್ಯತೆ ಇತ್ಯರ್ಥ. ಅಂಗುಷ್ಠ ಮಾತ್ರನಾದಂತಹ ಈ ಪುರುಷ ಏನಿದ್ದಾನೆ, ಈತ ಹೊಗೆಯಿಲ್ಲದ ಜ್ಯೋತಿಯಂತೆ ಇರತಕ್ಕಂಥವನು. ಅಧೂಮಕಃ ಅಂತ ಏನು ಪಾಠ ಇದೆಯೋ ಅದು ಅಧೂಮಕಂ ಅಂತ ಇರಬೇಕು ಅಂತ ಆಚಾರ್ಯರು ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಜ್ಯೋತಿ ಹೇಳತಕ್ಕಂಥ ನಪುಂಸಕಲಿಂಗದ ಶಬ್ದಕ್ಕೆ ಈ ಅಧೂಮಕ ಹೇಳತಕ್ಕಂಥದ್ದು ವಿಶೇಷಣವಾಗಿರೋದ್ರಿಂದ, ಅದು ನಪುಂಸಕಲಿಂಗದ ಶಬ್ದವಾಗಿರೋದ್ರಿಂದ ಈ ಶಬ್ದವು ಕೂಡ ಅಧೂಮಕಂ ಅಂತ ಆಗಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಹಾಗೆ ಯಾವನು ಈ ರೂಪದಲ್ಲಿ ಯೋಗಿಗಳಿಗೆ ಹೃದಯದಲ್ಲಿ ಕಾಣಿಸಿಕೊಳ್ತಾನೋ ಜ್ಯೋತಿಯ ರೂಪದಲ್ಲಿ, ಆತನೇ ಭೂತಕ್ಕೂ ಭವಿಷ್ಯಕ್ಕೂ ಒಡೆಯನಾಗಿರುತ್ತಾನೆ. ಕೂಟಸ್ಥ ನಿತ್ಯನಾದ್ದರಿಂದ, ಅಂದರೆ ಯಾವಾಗಲೂ ಇವನು ಇರುವವನಾದ್ದರಿಂದ ಅವನೇ ಈಗಲೂ ಇಂದಿನ ವೇಳೆಯಲ್ಲೂ ಪ್ರಾಣಿಗಳಲ್ಲಿ ಇರ್ತಾನೆ. ಅವನೇ ನಾಳೆಯೂ ಕೂಡ ಇರ್ತಾನೆ. ಹೊರತು ಅವನಂಥವನು ಮತ್ತೊಬ್ಬನು ಹುಟ್ಟು ಬರೋದಿಲ್ಲ ಅಂತ ಅರ್ಥ. ಅವನೇ ಇಂದೂ ಇರ್ತಾನೆ, ಅವನೇ ನಾಳೆಯೂ ಇರ್ತಾನೆ ಅಂತ ಅವಧಾರಣೆ ಮಾಡಿದ್ರಿಂದ ನಿನ್ನೆ ಇದ್ದ ಆತ್ಮನು ಬೇರೆ, ಇಂದಿರತಕ್ಕಂಥವನು ಬೇರೆ ಹೇಳ್ತಕ್ಕಂತಹ ಕೆಲವೊಬ್ಬರ ಮತ ಏನಿದೆಯೋ ಅದು ಕೂಡ ಅಂತಹ ಮತ ಸರಿ ಇಲ್ಲ ಅಂತ ಹೇಳಿದ ಹಾಗೆ ಆಯಿತು. ಅನೇನ ನ್ಯಾಯಮಸ್ತೀತಿ ಚೈಕೆ ಇತ್ಯಯಂ ಪಕ್ಷೋ ನ್ಯಾಯತೋ ಪ್ರಾಪ್ತೋಪಿ ಸ್ವವಚನೇನ ಶ್ರುತ್ಯ ಪ್ರತ್ಯುಕ್ತಃ ತಥಾ ಕ್ಷಣಭಂಗವಾದಶ್ಚ. ಹಿಂದಿನ ಕಾಟಕದ ಮಂತ್ರಗಳಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ವಲ್ಲಿಯ 20ನೆಯ ಮಂತ್ರ ಏನು ಹೇಳಿದೆಯೋ, ನ್ಯಾಯಮಸ್ತೀತಿ ಚೈಕೆ ಅಂತ ಏನು ಆರಂಭವಾಗುತ್ತೋ, ಇವನು ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಅಂತ ಏನು ಮಂತ್ರಗಳು ಆರಂಭವಾಗುತ್ತೋ, ಅಂತಹ ಪಕ್ಷವು ಯುಕ್ತಿಗೆ ಹೊಂದುವುದಿಲ್ಲವಾದ್ದರಿಂದ ಅದನ್ನೂ ಕೂಡ ಶ್ರುತಿ ತನ್ನ ಮಾತಿನಿಂದಲೇ ತಿರಸ್ಕಾರ ಮಾಡಿದಂತಾಯಿತು. ಹೀಗೆ ಕ್ಷಣಭಂಗವಾದವನ್ನು ಕೂಡ ತಿರಸ್ಕಾರ ಮಾಡಿದಂತಾಯಿತು ಅಂತ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಏನು ಅಂಗುಷ್ಠ ಮಾತ್ರನಾದಂತಹ ಪುರುಷನು ಇದ್ದಾನೋ ಹೃದಯ ಕಮಲದಲ್ಲಿ, ಹೊಗೆಯಿಲ್ಲದೆ ಇರತಕ್ಕಂಥ ಜ್ಯೋತಿಯಂತೆ ಆದ ಏನಿದ್ದಾನೋ ಅವನು ಈ ರೂಪದಲ್ಲಿ ಯೋಗಿಗಳಿಗೆ ಹೇಗೆ ಹೃದಯದಲ್ಲಿ ಕಾಣಿಸಿಕೊಳ್ತಾನೋ ಅಂತಹ ಜ್ಯೋತಿಸ್ವರೂಪ ಆತ್ಮಸ್ವರೂಪ ಏನಿದೆಯೋ ಅದೇ ಸ್ವರೂಪವು ಭೂತಕ್ಕೂ ಭವಿಷ್ಯತ್ತಿಗೂ ಒಡೆಯದಾಗಿರುತ್ತೆ, ವರ್ತಮಾನ ಕಾಲಕ್ಕೂ ಒಡೆಯನಾಗಿರುತ್ತೆ. ಕೂಟಸ್ಥ ನಿತ್ಯ ಅಂದರೆ ಯಾವಾಗಲೂ ಇರತಕ್ಕಂಥ ರೂಪವಾದ್ದರಿಂದ ಈಗಲೂ ಅದು ಇದೆ, ಪ್ರಾಣಿಗಳಲ್ಲಿಯೂ ಎಲ್ಲ ವಸ್ತುಗಳಲ್ಲೂ ಕೂಡ ಇದೆ, ನಾಳೆಯೂ ಅದು ಇರುತ್ತೆ. ಹಾಗೆ ಅದು ಒಂದೇ ಪರಬ್ರಹ್ಮ ಸ್ವರೂಪವಾಗಿರೋದರಿಂದ ಅದರ ಬಿಟ್ಟು ಬೇರೆಯದು ಅನ್ನೋದು ಇರೋದಿಲ್ಲ. ಹಾಗಾಗಿ ನಾಯಮಸ್ತೀತಿ ಚೈಕೆ, ಇವನು ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ, ಸತ್ತ ಮೇಲೆ ಇರ್ತಾನೆ ಅಂತ ಕೆಲವರು ಹೇಳ್ತಾರೆ, ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಜವಾದದ್ದೇನು ಅಂತ ಹಿಂದೆ ಏನು ನಚಿಕೇತ ಪ್ರಶ್ನೆಯನ್ನು ಮಾಡಿದ್ದಾನೋ ಅದಕ್ಕೂ ಕೂಡ ಈಗ ಉತ್ತರವನ್ನು ಹೇಳಿದಂತಾಯಿತು.
ಆತ್ಮನು ಇರೋದಿಲ್ಲ ಹೇಳತಕ್ಕಂತಹ ಪಕ್ಷಗಳಲ್ಲಿ ಶರೀರಕ್ಕಿಂತ ಬೇರೆ ಆತ್ಮ ಇಲ್ಲ ಹೇಳತಕ್ಕಂತಹ ಚಾರ್ವಾಕವಾದ ಏನಿದೆಯೋ ಅದನ್ನು ಮತ್ತೆ ಯಾವುದೊಂದಕ್ಕೂ ಕೂಡ ಹುರುಳಿಲ್ಲ ಅಂದರೆ ಏನು ಈ ವಾಕ್ಯಗಳು ಮಾತುಗಳು ಇದೆಯೋ ಅವು ಯಾವುದಕ್ಕೂ ಹುರುಳಿಲ್ಲ ಹೇಳತಕ್ಕಂಥ ಏನು ಶೂನ್ಯವಾದವಿರುತ್ತೋ ಅದನ್ನೂ ಕೂಡ ಆ ಶೂನ್ಯವಾದವನ್ನು ಕೂಡ ಇಲ್ಲಿ ತಿರಸ್ಕಾರ ಮಾಡಿದ ಹಾಗಾಯಿತು. ಹಾಗೆಯೇ ಕ್ಷಣಕ್ಕೊಂದು ವಿಜ್ಞಾನ ಹುಟ್ಟತ್ತೆ ಅಂದರೆ ಆತ್ಮನಲ್ಲದೆ ಆತ್ಮನ ಬಿಟ್ಟು ಬೇರೆ ವಸ್ತುಗಳು ಜನಿಸುತ್ತೆ ಹೇಳತಕ್ಕಂತಹ ಬೌದ್ಧವಾದಗಳೇನಿದೆಯೋ ಅವೆಲ್ಲವನ್ನೂ ಕೂಡ ನಿಸ್ಸಂಶಯವಾಗಿ ಇಲ್ಲಿ ತಿರಸ್ಕಾರ ಮಾಡಿದ ಹಾಗಾಯಿತು. ಅವೆಲ್ಲವೂ ಸುಳ್ಳು ಅನ್ನೋದನ್ನು ನಿರೂಪಣೆ ಮಾಡಿದ ಹಾಗಾಯಿತು ಈ ಶ್ರುತಿವಾಕ್ಯದಿಂದ. ಯುಕ್ತಿಗೆ ವಿರುದ್ಧವಾದದ್ದು ಯಾವುದಿದೆಯೋ ಅದನ್ನು ಶ್ರುತಿ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾ ಇದೆ ಅನ್ನೋದನ್ನು ಈ ಭಾಷ್ಯವಾಕ್ಯಗಳಿಂದ ನಾವು ತಿಳಿದುಕೊಳ್ಬೇಕು. ಏನೋ ವಾಕ್ಯ ಇದೆ ಅಂತ ಕೇಳಿದ್ರೆ, ಈಶಾನೋ ಭೂತಭವ್ಯಸ್ಯ ಸೇವಾದ್ಯ ಸೌಷ್ವಃ. ಯಾವ ಹೃದಯ ಕಮಲದಲ್ಲಿ ಅಂಗುಷ್ಠ ಮಾತ್ರನಾಗಿ ಜ್ಯೋತಿಸ್ವರೂಪದಲ್ಲಿ ಆತ್ಮಸ್ವರೂಪ ಇರುತ್ತೋ ಅದು ಭೂತಕ್ಕೂ ಭವಿಷ್ಯತ್ತಿಗೂ ವರ್ತಮಾನಕ್ಕೂ ಒಡೆಯನಾಗಿರುತ್ತೆ. ಅಂತಹ ಆತ್ಮಸ್ವರೂಪವು ಹಿಂದೂ ಇದೆ, ಈಗಲೂ ಇದೆ, ಮುಂದೂ ಇರುತ್ತೆ. ಅದರ ಬಿಟ್ಟು ಬೇರೆ ಇಲ್ಲ ಅನ್ನೋದನ್ನು ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ನಮಸ್ಕಾರ.